ಕೊಡಗು ದಕ್ಷಿಣ ಕನ್ನಡ ಗಡಿಯಲ್ಲಿ 4 ಶಸ್ತ್ರಸಜ್ಜಿತ ನಕ್ಸಲರು ಬೀಡು ಬಿಟ್ಟಿದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗಿರುವಂತದ್ದು. ಇದರಲ್ಲಿ ಮೋಸ್ಟ್ ವಾಂಟೆಡ್ ವಿಕ್ರಮ್ ಗೌಡ ಕೂಡ ಇದ್ದಾನೆ ಅನ್ನೋದು ಮಾಹಿತಿಯ ಪ್ರಕಾರ ತಿಳಿದು ಬಂದಿರುವಂತದ್ದು. ಆ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕೊಡಗು ದಕ್ಷಿಣ ಕನ್ನಡ ಗಡಿ ಭಾಗದಲ್ಲಿ ನಕ್ಸಲರು ಪ್ರತ್ಯಕ್ಷ. ನಮಗೆ ಬೆಂಬಲ ನೀಡುವಂತೆ ಅಂಗಡಿ ಮಾಲೀಕರಿಗೆ ಧಮಕಿ. ನಕ್ಸಲ್ ನಿಗ್ರಹ ದಳದಿಂದ ನಿರಂತರ ಕೂಂಬಿಂಗ್. ಕಳೆದ ಶನಿವಾರ ಕೊಡಗು ದಕ್ಷಿಣ ಕನ್ನಡ ಗಡಿ ಭಾಗ ಕೂಜಿಮಲೆ ವ್ಯಾಪ್ತಿಯಲ್ಲಿ ನಕ್ಸಲರು ಪ್ರತ್ಯಕ್ಷವಾಗಿದ್ರು. ಎಎನ್ಎಫ್ ಹಾಗೂ ಪೊಲೀಸರು ಅಲರ್ಟ್ ಆಗಿದ್ರು. ಕಳೆದ 2019ರ ಲೋಕಸಭಾ ಚುನಾವಣೆ ವೇಳೆಗೂ ನಕ್ಸಲರು ಗಡಿ ಭಾಗದಲ್ಲಿ ಪ್ರತ್ಯಕ್ಷವಾಗಿದ್ರು. ರಬ್ಬರ್ ಎಸ್ಟೇಟ್ನಲ್ಲಿ ಸಾಕಷ್ಟು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದು, ಅವರಿಗಾಗಿ ಒಂದು ದಿನಸಿ ಅಂಗಡಿ ತೆರೆಯಲಾಗಿದೆ. ಆ ಅಂಗಡಿಯಲ್ಲಿ 4 ಶಸ್ತ್ರಸಜ್ಜಿತ ನಕ್ಸಲರು ದಿನಸಿ ಖರೀದಿಸಿ ತೆರಳಿದ್ದಾರೆ. 2 ಪುರುಷರು 2 ಮಹಿಳೆಯರಿದ್ದು, ಇವರಲ್ಲಿ ಒಬ್ಬ ಮೋಸ್ಟ್ ವಾಂಟೆಡ್ ವಿಕ್ರಮ್ ಗೌಡ ಇರೋದು ಕಂಡು ಬಂದಿದೆ. ಉಳಿದವರ ಮಾಹಿತಿ ಕಲೆ ಹಾಕಲಾಗ್ತಾ ಇದ್ದು ಕೂಂಬಿಂಗ್ ತೀವ್ರಗೊಳಿಸಲಾಗಿದೆ. 4 ಜನನು ಕೂಡ ಆರ್ಮ್ಸ್ ಇಟ್ಕೊಂಡು ಬಂದು ಅಕ್ಕಿ ಸುಮಾರು ಒಂದು 25-26 ಕೆಜಿ ಅಕ್ಕಿ, ಸುಗರ್ ಒಂದು 3 ಕೆಜಿ ಮತ್ತು ಬೇರೆ ಬೇರೆ ದಿನಸಿ ಸಾಮಾನುಗಳೆಲ್ಲ ತೊಗೊಂಡಿದ್ದಾರೆ. ಸೊ ತೊಗೊಂಡು ಅಲ್ಲಿಂದ ಫಾರೆಸ್ಟ್ ಒಳಗಡೆ ಹೋಗಿದ್ದಾರೆ. ಸೊ ಅದ್ರ ಬಗ್ಗೆ ನಮಗೆ ಮಾಹಿತಿ ಬಂದದ್ದು, ಕೇಸ್ ಮಾಡಿದ್ದೀವಿ. ಇನ್ನು ನಕ್ಸಲರು ಆಗಾಗ ಕೊಡಗು ಜಿಲ್ಲೆಯ ಗಡಿ ಭಾಗದಲ್ಲಿ ಪ್ರತ್ಯಕ್ಷರಾಗ್ತಾರೆ. ಜಿಲ್ಲೆಯಲ್ಲಿ ಮಾಲೀಕರ ವಿರುದ್ಧ ಕಾರ್ಮಿಕರನ್ನ ಎತ್ಕಟ್ಟೋ ಕೆಲಸ ಮಾಡ್ತಿದ್ದಾರೆ. ಕೇರಳದಿಂದ ಕೊಡಗು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯತ್ತ ನಕ್ಸಲರು ಬರ್ತಾ ಇದ್ದಾರೆ ಎಂಬ ಆತಂಕ ಸ್ಥಳೀಯರದ್ದು. ಈ ಕಾಡಂಚಿನಲ್ಲಿರುವಂಥ ಗ್ರಾಮಗಳಲ್ಲೆಲ್ಲ ಈ ನಕ್ಸಲೈಟ್ಸ್ ಬಂದ್ಬಿಟ್ಟು ಅಲ್ಲಿ ಯಾರು ಸ್ಥಳೀಯ ತೋಟದ ಕಾರ್ಮಿಕರು ಇರ್ತಾರೆ, ಆ ಕಾರ್ಮಿಕರನ್ನು ತೋಟದ ಮಾಲೀಕರ ವಿರುದ್ಧ ಎತ್ತುಕಟ್ಟುವುದು, ಮತ್ತು ಯಾವುದಾದ್ರೂ ಒಂದಿಷ್ಟು ಅಸಹ ಅಥವಾ ವಯೋಸಹಜ ಸಾವುಗಳಾದರೆ ಕಾರ್ಮಿಕರ ಮಧ್ಯದಲ್ಲಿ ಇದು ನಿಮ್ಮ ತೋಟದ ಮಾಲೀಕರಿಂದ ದಬ್ಬಾಳಿಕೆಯಿಂದ ಆಗಿರುವಂಥ ಸಾವು, ನೀವು ಅವರ ವಿರುದ್ಧ ಪ್ರತಿಭಟಿಸಬೇಕು, ದಂಗೆ ಹೇಳಬೇಕು ಅಂತೇಳಿ ಕರೆ ಕೊಡ್ತಾ ಇದ್ದಾರೆ ಅಂತ ಹೇಳುವಂಥ ಮಾಹಿತಿಗಳು ಕೂಡ ಇದೆ. 2 ಜಿಲ್ಲೆಯಲ್ಲಿ ನಕ್ಸಲ್ ನಿಗ್ರಹ ದಳ ಕೂಂಬಿಂಗ್ ನಡೆಸ್ತಾ ಇವೆ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಅಲರ್ಟ್ ಆಗಿರೋ ನಕ್ಸಲರನ್ನ ಮಟ್ಟ ಹಾಕೋದಕ್ಕೆ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಅನು ಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.